ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಕೂರ್ಗ್ ವಾಟರ್ ಪಾರ್ಕ್ನಲ್ಲಿ ಪಿರಿಯಾಪಟ್ಟಣದ ಒಂದು ಸ್ಕೂಲ್ನಲ್ಲಿರೋಂಥ ಒಬ್ಬರು ಟೀಚರು ಅವರ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೋತಾ ಇದ್ದಾರೆ. ನಾವು ಈಗಿನ ಜೀವನದಲ್ಲಿ 3 ದಿನದ ಲೈಫಿಗೆ 2 ದಿನನೂ ಕಿತ್ತಾಡ್ಕೊಂಡು ಸಾಯ್ತೀವಿ. ಕೊನೆಗೊಂದಿನ ಅಯ್ಯೋ ನಾವು ಲೈಫಲ್ಲಿ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಕೊರಗ್ತೀವಿ. ನೋಡಿ ಇವರು ಎಷ್ಟು ಚೆನ್ನಾಗಿ ಇಬ್ಬರೂ 25 ವರ್ಷ ಜೊತೆಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅಂದರೆ ಇವರಿಬ್ಬರಿಗೂ ನಮ್ಮ ಕಡೆಯಿಂದ ಕೂರ್ಗ್ ವಾಟರ್ ಪಾರ್ಕ್ ಕಡೆಯಿಂದ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳೋಣ. ಜೋಡಿ ಅಂತೂ ತುಂಬ ಮುದ್ದಾಗಿತ್ತು. ಅವ್ರ ಕೊಲೀಗ್ಸು, ಫ್ರೆಂಡ್ಸು, ಫ್ಯಾಮಿಲಿ ತುಂಬ ಜನ ಬಂದಿದ್ದರು. ಫಂಕ್ಷನ್ ಮಾಡೋರ್ಗೂ ಖುಷಿ ಆಗಬೇಕು, ಕಸ್ಟಮರ್ಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು, ಆ ರೀತಿ ಫಂಕ್ಷನ್ ನಡೆಯುತ್ತೆ. ಒಬ್ಬರನ್ನ ಭಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡ್ಕೊಂಡು 25 ವರ್ಷಗಳು ಏಳು ಬೀಳುಗಳ ನಡುವೆ ಅವ್ರ ಜೊತೆ ಸಾಗೋದು ಅಂದರೆ ಏನು ತಮಾಷೆ ವಿಷಯ ಏನಲ್ಲ. ಇವಾಗೆಲ್ಲ 6 ತಿಂಗಳು 3 ತಿಂಗಳು 1 ವರ್ಷಕ್ಕೆ ಕಿತ್ತಾಡಿ ಬೇರೆ ಆಗೋಂಥ ಜೀವನನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಲಿವಿಂಗ್ ಇನ್ ರಿಲೇಷನ್ಶಿಪ್ಗಳಂತೂ ಇತ್ತೀಚೆಗೆ ತುಂಬಾ ನಡೀತಾ ಇದೆ. ಹೋಗಲಿ ಬಿಡಿ, ಗಳಿಗೆಯಲ್ಲಿ ಅದ್ರ ಬಗ್ಗೆ ಯಾಕೆ. ಇವರಿಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮೆನು ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ, ಹಪ್ಪಳ, ಉಪ್ಪಿನಕಾಯಿ, ಪಾಯಸ, ವೆಜ್ ಅವ್ರಿಗೆ ಪನ್ನೀರು, ಬೇಬಿಕಾರ್ನ್ ಮಂಚೂರಿ, ಜೊತೆಗೆ ಅವ್ರು ತಂದಂಥ ಕೇಕ್ ಅಂತೂ ಅಲ್ಟಿಮೇಟಾಗಿ ತಿನ್ನೋ ರೈಸು, ವೆಜ್ ಸಾಂಬಾರು ಅವೆಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು ಫಂಕ್ಷನು. ಕೊನೆಗೆ ಬಾಯಿ ತುಂಬ ಮೆಲ್ಲೋದಕ್ಕೆ ಸ್ವೀಟ್ ಬೀಡ, ಬಾಳೆಹಣ್ಣು ಇವುಗಳ ಜೊತೆಗೆ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಚಪಾತಿ ಪರೋಟಗಳು ಕೂಡ ಇತ್ತು. ಪನ್ನೀರ್ ಗ್ರೇವಿಗೆ ಬಂದಂಥ ಕಸ್ಟಮರ್ ಕೂಡ ತುಂಬಾ ಹ್ಯಾಪಿ ಆದರು. ನಮಗೂ ತುಂಬ ಖುಷಿಯಾಯಿತು. ಅವರೊಂದು 100-150 ಜನ ಇದ್ದರು. ಆರಾಮ್ಸೆ ಮಾಡ್ಕೊಂಡು ಹೋದರು ಫಂಕ್ಷನ್ನ. ಯಾವುದೇ ಗಲಾಟೆ ಇಲ್ಲ, ಕಿರಿಕಿರಿ ಇಲ್ಲ, ಫ್ರೀಯಾಗಿ ಚೆನ್ನಾಗಿ ನಡೀತು ಫಂಕ್ಷನ್.